ಅಲ್ಲಿಯ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರೇ, ಸಚಿವರಾದಂಥ ರಾಮಲಿಂಗ ರೆಡ್ಡಿಯವರೇ, ಖ್ಯಾತ ಲೇಖಕರಾದಂಥ ಬರಗೂರು ರಾಮಚಂದ್ರಪ್ಪನವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ಉಗ್ರಪ್ಪನವರೇ, ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ನನಗೆ ಸಮಯದ ಅಭಾವದಿಂದ ಹೆಚ್ಚು ಹೊತ್ತು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ, ಇವತ್ತು ನಮ್ಮ ಮ್ಯಾನಿಫೆಸ್ಟೋ ಕಮಿಟಿ ಬಂದಿದೆ. ನಾನು ಉಗ್ರಪ್ಪನವ್ರಿಗೆ ಹೇಳಿದ್ದೆ, ಮ್ಯಾನಿಫೆಸ್ಟೋ ಕಮಿಟಿದಲ್ಲಿ ನಾನು ಅಟೆಂಡ್ ಮಾಡಬೇಕು, ಬರೋಕ್ಕಾಗಲ್ಲ ಈ ಸಮಾರಂಭಕ್ಕೆ ಅಂತ ಹೇಳಿ. ಆದರೆ ಉಗ್ರಪ್ಪ ಬರಲೇಬೇಕು ಅಂತ ಹಠ ಮಾಡೋದ್ರಿಂದ ಬಂದು ಹೋಗ್ತೇನೆ, ಭಾಷಣ ಮಾಡಲ್ಲ ಅಂತ ಹೇಳಿದ್ದೆ. ಆದರೂ ಕೂಡ ಎರಡು ನಿಮಿಷ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಈ ಪುಸ್ತಕ ಸಂತೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಾಗೂ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಇದು ಅತ್ಯಂತ ಸ್ವಾಗತಾರ್ಹವಾದಂಥ ಶ್ಲಾಘನೀಯವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ, ದೇಶ ಸುತ್ತು ಪುಸ್ತಕ ಓದು, ಕೋಶ ಓದು ಅಂತ. ದೇಶ ಸುತ್ತು ಕೋಶ ಓದು ಅಂತೇಳಿ. ಸೊ ಅದು ಒಂದು ನಾಣ್ಣುಡಿ ಕನ್ನಡದಲ್ಲಿ. ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ, ಜ್ಞಾನ ವಿಕಾಸ ಆಗಬೇಕಾದ್ರೆ ಪುಸ್ತಕಗಳನ್ನು ಓದಲೇಬೇಕಾಗ್ತದೆ. ಕನ್ನಡದಲ್ಲಿ ಅನೇಕ ಜನ ಲೇಖಕರಿದ್ದಾರೆ, ಅನೇಕ ಥರದ ಅನೇಕ ವಿಷಯಗಳ ಮೇಲೆ ಪುಸ್ತಕಗಳನ್ನು ಬರೆದವರಿದ್ದಾರೆ, ಅನೇಕ ಪುಸ್ತಕಗಳು ಸಿಗ್ತವೆ. ಅದರಿಂದ ಪುಸ್ತಕಗಳನ್ನು ಓದಲೇಬೇಕು ನಾವು. ನಮ್ಮ ಜ್ಞಾನ ಬೆಳವಣಿಗೆ ಆಗಬೇಕಾದ್ರೆ, ಜ್ಞಾನ ವಿಕಾಸ ಆಗಬೇಕಾದ್ರೆ, ಅದರಿಂದ ಅನುಭವ ಬರಬೇಕಾದ್ರೆ ನಾವು ಪುಸ್ತಕಗಳನ್ನು ಓದಲೇಬೇಕು. ಆದರೆ ಓದ್ತೀವಿ ಅಂತ ನಾವು ಕೊಂಡು ಓದಬೇಕು ಅಷ್ಟೇ. ಪುಸ್ತಕಗಳನ್ನು ಸ್ವತಃ ದುಡ್ಡು ಕೊಟ್ಟು ಓದಬೇಕು. ಓದಬೇಕು, ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಇನ್ನೊಬ್ಬರು ಪುಸ್ತಕ ತಗೊಂಡಿರೋದನ್ನ ಈ ಪತ್ರಿಕೆ ತಗೊಂಡು ಓದೋದಿಲ್ಲ. ಕೆಲವರು ಬೇರೆ ಪಕ್ಕದವ್ರು ಓದ್ತಾ ಇರ್ತಾರಲ್ಲ, ಕಾಯ್ಕೊಂಡು ಕೂತಿರ್ತಾರೆ, ಅವ್ರು ಮುಗಿಸೋದನ್ನೇ ತಗೊಂಡು ಓದ್ಕೊಂಡ್ಬಿಡ್ತಾರೆ. ಹಂಗಾಗಬಾರ್ದು. ನಮ್ಮೂರಿನಲ್ಲಿ ಒಬ್ರು ಇದ್ರು, ರಾಮೇಗೌಡ ಅಂತ. ಅವನು ಯಾವಾಗಲೂ ಪೇಪರ್ ಓದನು. ನಾನು ರಜದಲ್ಲಿ ಊರಿಗೆ ಹೋದ್ರೆ ಒಂದು ಪೇಪರ್ ತರಿಸುವೆ. ಆ ಪೇಪರು ನಾನು ಓದ್ ಮುಗಿಸೋದನ್ನೇ ಕಾಯ್ಕ ಕೂತಿರೋನು. ಆಮೇಲೆ ಆ ಪೇಪರ್ ನನಗೂ ಕೊಡದೆ ತಗೊಂಡೋಗ್ಬಿಡೋನು ಅಂತ. ಹಂಗೆ ನಮ್ಮ ಊರಿನಲ್ಲಿ ಆ ತರ ಮಾಡ್ತಾ ಇದ್ದಾರೆ ರಾಮೇಗೌಡ ಅಂತ. ಪಾಪ ಈಗ ಕಾಲವಾಗಿದ್ದಾನೆ. ಸೊ ನಾನೇನು ಹೇಳೋದು ಇಷ್ಟೇ ಹೇಳ್ತೀನಿ, ನಾವೆಲ್ಲರೂ ಕೂಡ ಈ ಪುಸ್ತಕ ಸಂತೆ ಇದೆಯಲ್ಲ, ಇದು 135 ಎಷ್ಟು ಕೇಂದ್ರಗಳು, 135 ಸ್ಟಾಲ್ಗಳನ್ನು ಓಪನ್ ಮಾಡಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಪುಸ್ತಕ ಸಂತೆ ಏರ್ಪಾಡು ಮಾಡಿದ್ದಾರೆ. ಇದರಿಂದ ಈ ಭಾಗದ ಜನರಿಗೆ ಪುಸ್ತಕ ಕೊಂಡ್ಕೊಳ್ತಕ್ಕಂಥ ಮತ್ತೆ ಅದನ್ನ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಯಾರ್ಯಾರು ರೈಟರ್ಗಳಿದ್ದಾರೆ, ಯಾರ್ಯಾರು ಪುಸ್ತಕಗಳು ಬರೆದಿದ್ದಾರೆ, ಏನೇನು ಬರೆದಿದ್ದಾರೆ ಅಂತಕ್ಕಂಥದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಉಗ್ರಪ್ಪನವರಿಗೆ ಧನ್ಯವಾದಗಳನ್ನ, ಅವರ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳಿ, ಮತ್ತೆ ಈ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಯಾರ್ಯಾರು ಅವರು ಬಹಳ ಜನ ಭಾಗವಹಿಸಿದ್ದಾರೆ. ಎಲ್ಲ ಪ್ರಕಾಶಕರಿಗೆ ಯಾಕಂದ್ರೆ
ಪುಸ್ತಕ ಬರೆದ ಮೇಲೆ ಪ್ರಕಾಶಕರು ಇರಬೇಕಾಗ್ತದೆ. ಆಮೇಲೆ ಪುಸ್ತಕ ಬರೆದ ಮೇಲೆ ಪ್ರಕಾಶಕರ ಮೂಲಕ ಮಾರಾಟ ಕೂಡ ಮಾಡಬೇಕಾಗ್ತದೆ. ಆಗ ಮಾತ್ರ ಪುಸ್ತಕ ಬರೆಯೋರು ಬರವಣಿಗೆಗಾರರಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗ್ತದೆ, ಮತ್ತೆ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಂತ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ. ರಾಮಚಂದ್ರಪ್ಪನವರು ಮತ್ತೆ ವಿಶ್ವೇಶ್ವರ ಭಟ್ರು ಮಾತನಾಡ್ತಾರೆ ಅಂತಕ್ಕಂಥ ಮಾತುಗಳು, ಯಾಕಂದ್ರೆ ಇಬ್ಬರು ಬರಹಗಾರರು. ರಾಮಚಂದ್ರ ಆಮೇಲೆ ನಾವು ಹೋದ್ಮೇಲೆ ಮಾತಾಡ್ಲಪ್ಪ, ನನ್ನ ಕಿವಿನಲ್ಲೇ ಹೇಳಿದ್ರೆ. ಸೊ ಇಷ್ಟು ಹೇಳಿ ಉಗ್ರಪ್ಪನವ್ರಿಗೆ ಮತ್ತು ಅವರೆಲ್ಲ ಈ ಪಾರ್ಕ್ ಇದೆಯಲ್ಲ, ಈ ಜಾಗ ಉಳಿಬೇಕಂದ್ರೆ ಉಗ್ರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ನಾನು ಇದನ್ನ ಉದ್ಘಾಟನೆ ಮಾಡಕ್ ಬಂದಿದ್ದೆ. ನಾನು ಈ ಪಾರ್ಕ್ ಉದ್ಘಾಟನೆ ಮಾಡಕ್ ಬಂದಿದ್ದೆ. ಸೊ ಉಗ್ರಪ್ಪನವರು ಈ ಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಇವೆಲ್ಲ ಪಾರ್ಕ್ ಉಳಿಲಿಕ್ಕೆ, ಇವೆಲ್ಲ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ನಡೀಲಿಕ್ಕೆ ಉಗ್ರಪ್ಪನವರು ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಮತ್ತೊಮ್ಮೆ ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಮಚಂದ್ರಪ್ಪನವರಿಗೆ ಮಾತಾಡ್ತಾರೆ.